ನಮಸ್ತೆ ಎಲ್ಲ ಗೆಳೆಯರಿಗೂ ಹಾಗೂ ಎಲ್ಲ ವೀಕ್ಷಕರಿಗೂ. ಮೊನ್ನೆ ಸಂಗೀತದ ಹೇಗೆ ಕಲಿಯೋದು, ಹೇಗೆ ಇದನ್ನು ಮಾಡೋದು ಒಂದು ಒಬ್ಬರು ಕಮೆಂಟ್ ಮಾಡಿದ್ರು. ಸಂಗೀತ ಕಲಿಯೋಕ್ಕೆ ಇದೇ ವಯಸ್ಸು ಅಂತಿಲ್ಲ, ಯಾವ ವಯಸ್ಸಿನಲ್ಲಾದರೂ ನೀವು ಕಲಿಬೋದು. ಹೇಗೆ ಕಲಿಯೋದು ಅಂದರೆ, ಯಾಕಂದರೆ ಯಾರೂ ಹೇಳ್ಕೊಡೋರು ಇರೋದಿಲ್ಲ. ಹೇಳ್ಕೊಡೋರಿದ್ದಾಗ ನೀವು ಗುರುಗಳಿದ್ದರೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಅಥವಾ ಗುರುಗಳು ಯಾರೂ ಸಿಗಲಿಲ್ಲ ಅಂದರೆ, ಇದು ಯಾರೂ ಇರಲಿಲ್ಲ ಅಂದರೆ, ಅಲ್ಲಿ ಅಕ್ಕಪಕ್ಕ ನಿಮ್ಮ ಓಣಿಯಲ್ಲಿ ಯಾರಾದರೂ ಇದ್ದರೆ ಅವ್ರು ಕಲಿಸಿದ್ರು ಪರವಾಗಿಲ್ಲ. ಇಲ್ಲ ನೀವು ಯೂಟ್ಯೂಬ್ನಲ್ಲಿ ನಾನು ಕಲಿತಿದ್ದು ಆಲ್ಮೋಸ್ಟ್ ಆಲು ಸ್ವಲ್ಪ ಇಲ್ಲಿ ನಮ್ಮ ಓಣಿಯಲ್ಲಿ ಹೇಳಿಕೊಟ್ರು ಇದು ನಮ್ಮ ಗುರುಗಳು. ಆಮೇಲೆ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಕಲಿತಿದ್ದು. ಯೂಟ್ಯೂಬಲ್ಲಿ ಸ್ವರಾಲಯ ಸಂಗೀತ ಪಾಠಶಾಲೆ, ಆಮೇಲೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ರದ್ದು ಚೆನ್ನಾಗಿದೆ. ಸ್ವರಾಲಯ ಸರಳಿ ವರಸೆ, ಜಂಟಿ ವರಸೆ ಫಸ್ಟಿಗೆ ಸ್ಟಾರ್ಟಿಂಗನ್ನೇ ಒಂದು ತಿಂಗಳು ಅಥವಾ 2-3 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಇಷ್ಟು ಸ್ವರಗಳ ಅಭ್ಯಾಸ ಮಾಡಿದ ಮೇಲೆ ನೀವು ರಾಗವನ್ನು ನುಡಿಸೋಕ್ಕೆ ಸರಳ ಆಗುತ್ತೆ, ಈಸಿ ಆಗುತ್ತೆ. ಒಂದು ಕೈ ಎಲ್ಲ ಸಾತಾಗ್ತವೆ. ಸಂಗೀತಕ್ಕೇನಿದೆ ವಯಸ್ಸು ಅಂತೇನಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಒಬ್ಬೊಬ್ಬರಿಗೆ ಆಸೆ ಇರುತ್ತೆ ಕಲಿಬೇಕಂತ. ಆದರೆ ಓದೋ ಟೈಮ್ ಅಲ್ವಾ, ಅದು ಒಬ್ಬೊಬ್ಬರು ಏನು ಮಾಡ್ತಾರೆ, ಕಲಿಯೋದು ಆಗಿರಲ್ಲ. ನೀವು ಎಷ್ಟೇ ವಯಸ್ಸಿನವರಾಗಿದ್ದರೂ ಕಲಿಬೋದು ಸಂಗೀತವನ್ನು. ಸಂಗೀತ ಅಂದರೆ ಒಂದು ಜ್ಞಾನ ಸಾಗರಣೆ ಇದ್ದಂಗೆ. ಅದು ಎಷ್ಟು ಕಲಿತ್ರೂ ಕಮ್ಮಿನೇ. ಬೇಕಾದಷ್ಟು ಕಲಿತ್ರೂ, ಜೀವ ಪೂರ್ತಿ ಕಲಿತ್ರೂ ಅದು ಪರಿಪೂರ್ಣವಾಗುವುದಿಲ್ಲ. ದೊಡ್ಡ ದೊಡ್ಡ ಮಹಾತ್ಮರೇ ಎಷ್ಟು ಕಲಿತ್ರೂ ಕಮ್ಮಿ ಸಂಗೀತ. ಆಮೇಲೆ ಸರಳಿ, ಜಂಟಿ ಇವೆಲ್ಲ ಕಲಿತಾದ್ಮೇಲೆ ನೀವು ರಾಗವನ್ನು ನುಡಿಸೋಕೆ ಸ್ವರಗೀತೆ ಕಲಿಬೇಕು. ಸ್ವರಗೀತೆ ಚೆನ್ನಾಗಿ ಒಮ್ಮೆಗೆ ಎಷ್ಟು ಆಗೋದಿಲ್ಲ, ಸ್ವಲ್ಪ ದಿನ 1 ಅವರ್ ಆದರೂ ನೀವು ಸಂಗೀತಕ್ಕೆ ಮೀಸಲಿಡಲೇಬೇಕು. ಟೈಮ್ 1 ಅವರ್ ಆದರೂ ನೀವು ನುಡಿಸಲೇಬೇಕು. ದಿನ ಪ್ರಾಕ್ಟೀಸ್ ಆದಮೇಲೆ, ಅಭ್ಯಾಸ ಅಂತಂದರೆ ಎಲ್ಲ ಕರೆಕ್ಟಾಗಿ ಕೈಗಳು ಸಾತಾಗ್ತವೆ, ಚೆನ್ನಾಗಾಗುತ್ತೆ. ಏನು ಒಂದು 2-3 ತಿಂಗಳಲ್ಲಿ ಕಲ್ತ್ಬಿಡ್ಬೋದು. ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇದ್ದರೆ 1 ತಿಂಗಳಿಗೆ ಕಲ್ತ್ಬೋದು, ಬೇಗ ಕಲಿಬೋದು. ಚಾನಲ್ಲು ಸ್ವರಾಲಯ ಸಂಗೀತ ಪಾಠಶಾಲೆ. ಆಮೇಲೆ ಇನ್ನೊಂದು ಚಾನಲ್ ಇದೆ, ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದ್ರೆ ತಾವುಗಳು ಓಪನ್ ಮಾಡಿ ಕಲಿಯೋರಿದ್ದರೆ ನೋಡಿ ಕಲಿಬೋದು. ಅಲ್ಲೆಲ್ಲ ಜಂಟಿ ವರಸೆ, ಸರಳಿ ಇವೆಲ್ಲ ಹೇಳ್ಕೊಡ್ತಾರೆ, ಕಲಿಬೋದು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತಿನ್ನೊಂದು ವೀಡಿಯೋದಲ್ಲಿ ನಾನು ಬೇಕಾದರೆ ಹೇಳ್ತೀನಿ.